ಇವತ್ತು ನಿಮಗೆ ನಾವು 5 ಮಿನಿಟ್ಸಲ್ಲಿ ರೆಡಿ ಮಾಡುವ ಟೊಮ್ಯಾಟೊ ಸಾಂಬಾರ್. ಬೇಕಾಗಿರೋ ಸಾಮಗ್ರಿಗಳು: ಟೊಮ್ಯಾಟೊ ಬೇಕಾಗುತ್ತೆ, ನಂತರ ಕರಿಬೇವಿನ ಸೊಪ್ಪು, ಕಟ್ ಮಾಡಿರೋ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಗಾರ್ಲಿಕ್, ಬೆಳ್ಳುಳ್ಳಿ, ನಂತರ ಸಾಸಿವೆ ಬೇಕಾಗುತ್ತೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮ್ಯಾಟೋನ ಪ್ಯಾನಲ್ಲಿ ಹುರಿಯಬೇಕು, ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೋನ ಫ್ರೈ ಆದಮೇಲೆ ಕಟ್ ಮಾಡಿಕೊಂಡು ಈ ಥರ ಫ್ರೈ ಆದಮೇಲೆ ಅದನ್ನ ಮಿಕ್ಸಿಗೆ ಹಾಕಿ. ನಂತರ ಕೊಬ್ಬರಿಯನ್ನು ಹಾಕಿ ಗಾರ್ಲಿಕ್ ಹಾಕಿ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನ ಇವಾಗ ಗ್ರೈಂಡ್ ಮಾಡ್ಕೊಳ್ಳಿ. ಪ್ಯಾನ್ ಬಿಸಿ ಆದ ಮೇಲೆ ಆಯಿಲ್ ಹಾಕಿ ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಹಾಕಿ, ನಂತರ ಕರಿಬೇವಿನ ಸೊಪ್ಪು ಹಾಕಿ, ಆಯಿಲಲ್ಲಿ ನೀವು ರೆಡ್ ಚಿಲ್ಲಿ ಹಾಕೋದ್ರಿಂದ ಸಾಂಬಾರ್ಗೆ ಚೆನ್ನಾಗಿ ಕಲರ್ ಬರುತ್ತೆ, ರೆಡ್ ಕಲರ್ ಬರುತ್ತೆ. ಸೊ ಯಾವಾಗೂ ಆಯಿಲಲ್ಲೇ ರೆಡ್ ಚಿಲ್ಲಿ ಹಾಕಿ ಸಾಂಬಾರಲ್ಲಿ ಚೆನ್ನಾಗಿ ಕಲರ್ ಬರುತ್ತೆ. ನಂತರ ಮಿಕ್ಸಿಯಲ್ಲಿ ಮಾಡಿರೋ ಪೇಸ್ಟನ್ನು ಸಾಂಬಾರ್ಗೆ ಹಾಕಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೇಸ್ಟ್ ಮತ್ತು ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕಿ. ಮೇಲೆ ಸ್ವಲ್ಪ ಅರಿಶಿನವನ್ನು ಹಾಕಿ. ಆಮೇಲೆ ನಿಮ್ಮ ಅಳತೆ ಪ್ರಕಾರ ತುಂಬ ದಪ್ಪ ಆಗಿದ್ರೆ ಅದಕ್ಕೆ ವಾಟರಲ್ಲಿ ಮಿಕ್ಸ್ ಮಾಡಿ ನೀರು ಹಾಕಿ. ಇದನ್ನ 5-10 ಮಿನಿಟ್ಸ್ ಹಾಗೆ ಬಾಯ್ಲ್ ಆಗೋಕ್ಕೆ ಬಿಡಿ ಸಾಂಬಾರನ್ನು. ಸಾಂಬಾರು ಆಲ್ಮೋಸ್ಟ್ ಬಾಯ್ಲ್ ಆಗಿದೆ. ಇವಾಗ ನೀವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕಿ. ಸೊ ಎಂಡ್ ಆಫ್ ದ ಸಾಂಬಾರ್ ಆಲ್ಮೋಸ್ಟ್ ರೆಡಿ ಆದಮೇಲೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು.